ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಯಭಾಗ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ನಸಲಾಪುರ ಗ್ರಾಮದಿಂದ ಭಾವನಾ ಸೌಂದತ್ತಿ, ದಿಗ್ಗಿವಾಡಿ, ಜಲಲಾಪುರ ಮೂಲಕ ರಾಯಭಾಗವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಮಹಾವೀರ್ ಲಾ ಮೊಹಿತೆ ಅವರ ನೇತೃತ್ವದಲ್ಲಿ ವಿವಿಜಿ ರಾಮ್ಜಿ ವಿರೋಧಿಸಿ ಜನ ಜಾಗೃತಿ 15 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ, ಲಕ್ಷ್ಮಣ್ ರಾವ್ ಚಿಂಗಳಿ, ಗಣೇಶ್ ಮೋಹಿತೆ, ಅಕ್ಷಯ್ ವೀರಮುಖ, ಶಿವು ಪಾಟೀಲ, ಅರ್ಜುನ್ ನಾಯ್ಕವಾಡಿ, ಶಿವು ಮಾರಾಯಿ, ದಿಲೀಪ ಪಾಯನ್ ಅವರ, ಮಂಜುನಾಥ್ ಮಾನೆ ಇವರು ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯ ಯೋಜನೆಯ ಹೆಸರು ಬದಲಾವಣೆ ಹಿನ್ನೆಲೆ ಈ ಪಾದಯಾತ್ರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮರಳಿ ನರೇಗಾ ಯೋಜನೆಯನ್ನು ಯಥಾವತ್ತಾಗಿ ಜಾರಿಗೊಳಿಸುವಂತೆ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ಜನಜಾಗೃತಿ ಪಾದಯಾತ್ರೆಯ ಸಮಾರೋಪ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆದ ಶ್ರೀ ಲಕ್ಷ್ಮಣ್ ರಾವ್ ಚಿಂಗಳೆ ಅವರು ಮಾತನಾಡಿದರು. ಮನರೇಗಾ ಬದಲಿಸಿ ವಿಬಿಜಿ ರಾಮ್ಜಿ ಮರುನಾಮಕರಣ ಮಾಡಿರುವ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಚಿಕ್ಕೋಡಿ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾತನಾಡಿದರು. ಕಾರ್ಯಕ್ರಮ ಮನ್ರೇಗಾ ಆಕ್ಟ್ ಅನ್ನ ಬದಲಿಸಿ ವಿಬಿಜಿ ರಾಮ್ಜಿ ಮರುನಾಮಕರಣ ಬಿಜೆಪಿ ಸರ್ಕಾರ ಮಾಡುವಂತ ಇವತ್ತು ಅದರ ವಿರುದ್ಧವಾಗಿ ನಾವು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಂತ ಎಲ್ಲ ರಾಯಬಾಗ್ ಮತಕ್ಷೇತ್ರದ ಮುಖಂಡರಾದ ಮಹಾವೀರ್ ಮೊಹಿತೆ ಅವರು, ದಿಲೀಪ್ ಜಮಾದಾರ್ ಅವರು, ಎಲ್ಲ ಮುಖಂಡರು, ಅರ್ಜುನ್ ನಾಯ್ಕವಾಡಿ ಅವರಾಗಲಿ ಎಲ್ಲರೂ ಸೇರಿ ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸಹೋದರಿ ಕೂಡ ತಮ್ಮೆಲ್ಲರಿಗೂ ಕೂಡ ಈ ಪಾದಯಾತ್ರೆ ಯಶಸ್ವಿಯಾಗಿ ಜರುಗಿದೆ. ಬಹಳ ಅತ್ಯಂತ ಖುಷಿಯಿಂದ ನಾವು ಹೇಳಲಿಕ್ಕೆ ಬಯಸ್ತೇವೆ. ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಏನು 2005ರಲ್ಲಿ ಆಕ್ಟ್ ನಮ್ಮ ಸರ್ಕಾರದಲ್ಲಿ ಇದ್ದಾಗ ಜಾರಿಗೆ ಬಂದಿತ್ತು ಪಾರ್ಲಿಮೆಂಟದಲ್ಲಿ. ಆದರೆ ಮತ್ತೆ ಹೋದ ವರ್ಷ ವಿಂಟರ್ ಸೆಷನ್ದಲ್ಲಿ ಅದನ್ನು ಮತ್ತೆ ನಾಮಕರಣ ಮಾಡಿ ಬೇರೆ ತಮ್ಮ ಅನುಕೂಲ ತಕ್ಕಂಗೆ ಬಿಜೆಪಿ ಸರ್ಕಾರ ಬೇರೆ ಬೇರೆ ಆಕ್ಟ್ಗಳು ಹಾಗೂ ಬಿಲ್ಗಳನ್ನ ಪಾಸ್ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ, ನನ್ನ ಕ್ಯಾಂಪೇನ್ದಲ್ಲಿ 2024ರಲ್ಲಿ ಸಿಎಂ ಸಿದ್ದರಾಮಯ್ಯ ಬಂದಿದ್ದಾಗೆ ನಾನು ಇದನ್ನೇ ಹೇಳಿದೆ. ಬಿಜೆಪಿ ಸರ್ಕಾರ ಏನು ಮಾಡ್ತಾರೆ, ನಾವು ಕಾಂಗ್ರೆಸ್ ಪಕ್ಷದ ಯಾವುದೇ ಆಕ್ಟ್ಗಳಿರಲಿ, ಯಾವುದೇ ಬಿಲ್ಗಳು ತಂದಿದ್ರು ಅದನ್ನ ಮರುನಾಮಕರಣ ಹೆಸರನ್ನ ಚೇಂಜ್ ಮಾಡಿ ತಮ್ಮದಾಗಿ ಮಾಡಿಸ್ಕೊಡ್ತಾರೆ. ನಾನು ಅದನ್ನೇ ಕೂಡ ಅವತ್ತು ಕೂಡ ಹೇಳಿದೆ, ಇವತ್ತು ಸತ್ಯವಾಗಿದೆ. ತಮ್ಮ ಅನುಕೂಲಕ್ಕಾಗಿ ಬಿಜೆಪಿ ಸರ್ಕಾರ ಎಲ್ಲ ನಮ್ಮ ಹಿರಿಯರು, ಏನು ಶಾಸಕರು, ಮುಖಂಡರು ಏನೇನು ಜನರಿಗೋಸ್ಕರ, ನೆಹರು ಅವರಾಗಿರಲಿ, ಸೋನಿಯಾ ಗಾಂಧಿ ಅವರಾಗಿರಲಿ, ಇಂದಿರಾ ಅಮ್ಮ ಅವರಾಗಿರಲಿ, ಏನೇನು ಬಡವರಿಗೋಸ್ಕರ, ದೀನ್ ದಲಿತರಿಗೋಸ್ಕರ ಆಕ್ಟ್ ಬಿಲ್ಗಳನ್ನ ತಂದಿದ್ರು ಅದನ್ನ ಮತ್ತೆ ತಾವೇ ಮಾಡಿದಂಗೆ ಇಲ್ಲಿ ಬಿಜೆಪಿ ಸರ್ಕಾರ ಆ ಥರ ನಾಟಕ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಪಾದಯಾತ್ರೆಯನ್ನು ಯಶಸ್ವಿ ಮಾಡಲಿಕ್ಕೆ ನಮ್ಮ ಜೊತೆಗೆ ಆಗಮಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ, ಇಡೀ ಭಾರತ ದೇಶದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಸಂಸದರಾಗಿ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ ತಮ್ಮ ನಡೆ ನುಡಿಗಳನ್ನ, ಆಚಾರ ವಿಚಾರಗಳನ್ನ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಲೋಕಸಭೆಯಲ್ಲಿ ಮಂಡಿಸ್ತಕ್ಕಂಥ ನಾಯಕಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಈ ಭಾಗದ ಒಬ್ಬ ಪ್ರಭಾವಿ ಮುಖಂಡರು ನಿಮ್ಮೆಲ್ಲರನ್ನು ಸತತವಾಗಿ ಜಾಗೃತ ಇಡೋದಕ್ಕೋಸ್ಕರ ಹಗಲು ರಾತ್ರಿ ಶ್ರಮಿಸ್ತಕ್ಕಂಥ ಯಾರಿದ್ರೆ ಅದು ಮಹಾವೀರ್ ಮೊಹಿತೆ ಅಂತ ಹೆಸರು ತಗೋಬೇಕಾಗ್ತದೆ. ಇದು ಬಹಳ ಮುಖ್ಯ. ಇದೆಲ್ಲ ಎಳ್ಕೊಂಡು ಹೋಗೋದು, ಎಲ್ಲರನ್ನೂ ಕೂಡಿಸಿ ಜೊತೆಯಲ್ಲಿ ಕರ್ಕೊಂಡು ಹೋಗೋದು ಬಹಳ ಮುಖ್ಯವಾಗಿದೆ. ಮಹಿಳಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂಥ ಸಹೋದರಿ ನಿರ್ಮಲಾ ಪಾಟೀಲ್ ಅವರೇ, ಯಾವತ್ತೂ ಈ ರಾಯಬಾಗ್ ತಾಲೂಕಿನಲ್ಲಿ ಸತೀಶ್ ಅಣ್ಣ ಅವರ ಇರುವಿಕೆಯನ್ನ ಯಾರಿಗೂ ಕೂಡ ನೆನಪಾಗಬಾರದು ಆ ರೀತಿಯಲ್ಲಿ ತನ್ನದೇ ಆದ ಶೈಲಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಆತ್ಮೀಯ ಸ್ನೇಹಿತರಾದಂಥ ಶಿವಣ್ಣ ಪಾಟೀಲ್ ಅವರೇ, ಬ್ಲಾಕ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಹುಟ್ಟು ಶಂಕರಗೌಡ ಪಾಟೀಲ್ ಅವರೇ, ಸಿದ್ದಾರೂಢ ಬಂಡ್ಗರ್ ಅವರೇ, ಟೌನ್ ಅಧ್ಯಕ್ಷರಾದಂಥ ಹಾಜಿ ಮೊಹಮ್ಮದ್ ಅವರೇ ಮತ್ತು ವೇದಿಕೆ ಮೇಲೆ ಅವರಿವರು ಎನ್ನದೇ ಎಲ್ಲ ಘಟಕಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಳ್ಬೇಕಾಯ್ತು? ಇಡೀ ರಾಜ್ಯದ ತುಂಬ ನೀವೆಲ್ಲ ನೋಡ್ತಾ ಇದ್ದೀರಿ. ದೇಶದಲ್ಲಿ ಇರ್ತಕ್ಕಂಥ, ಕೇಂದ್ರದಲ್ಲಿ ಇರ್ತಕ್ಕಂಥ
ದರಿದ್ರಿ ಬಿಜೆಪಿ ಸರ್ಕಾರ ಜನ ಸಾಮಾನ್ಯರ ನಾಡಿ ಮಿಡಿತವನ್ನ ಬದುಕನ್ನ ಮೂರಾಬಟ್ಟೆ ಮಾಡಿದಂಥ ಸರ್ಕಾರ. ರೈತರಾಗಲಿ, ಕಾರ್ಮಿಕರಾಗಲಿ, ಯುವಕರಾಗಲಿ, ಯುವತಿಯರಾಗಲಿ, ಮಹಿಳೆಯರಾಗಲಿ ಯಾರ ಸಬಲೀಕರಣಕ್ಕೂ ಕೂಡ ಶ್ರಮಿಸದೆ ತನ್ನದೇ ಆದ ಧಾಟಿಯಲ್ಲಿ ದೇಶವನ್ನ ದುರುದ್ದೇಶದಿಂದ ಜಾತಿ ಜಾತಿಗಳಲ್ಲಿ, ಮತಗಳಲ್ಲಿ, ಧರ್ಮಗಳಲ್ಲಿ, ಭಾಷೆಗಳಲ್ಲಿ ಜಗಳ ಹಚ್ಚಿ ಆ ನಿಟ್ಟಿನಲ್ಲಿ ತಾವ ಅಧಿಕಾರವನ್ನು ನಡೆಸ್ತಕ್ಕಂಥ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಇಂಥ ಒಬ್ಬ ದರಿದ್ರಿ ಪ್ರಧಾನಮಂತ್ರಿ ಈ ದೇಶಕ್ಕೆ ನಿಮ್ಮೆಲ್ಲರ ದುರ್ಭಾಗ್ಯ ಅಂತ ಹೇಳಬೇಕಾಗುತ್ತದೆ. ಮಹಾತ್ಮ ಗಾಂಧೀಜಿ ಅವರು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು. ಎದಕ್ಕಾಗಿ ಕೊಟ್ಟರು? ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅತ್ಯಂತ ಸಮೃದ್ಧಿಯಿಂದ ಸುಖವಾಗಿ ಬಾಳಬೇಕು. ಜಾತಿ ಮತಗಳಲ್ಲಿ ಜಗಳ ಆಡಬಾರ್ದು. ಧರ್ಮದ ಹೆಸರಿನಲ್ಲಿ ರಾಜಕಾರಣ ಆಗಬಾರ್ದು. ಮನುಷ್ಯನಾಗಿ ಹುಟ್ಟಿದಾನೆ, ಮನುಷ್ಯನಾಗಿ ಬಾಳ್ಬೇಕು ಅನ್ನೋ ದೃಷ್ಟಿಯಿಂದ ಬಸವಣ್ಣನವರ ನಾಡಿದು. ಆ ನಾಡಿನ ವೈಚಾರಿಕ ಕ್ರಾಂತಿಯಾದಂಥ ನಾಡು. ಮಹಾತ್ಮ ಗಾಂಧಿಯವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಎನಿಸ್ಕೊಟ್ರು. ಅವರ ಹೆಸರನ್ನೇ ಬದಲಾಯಿಸ್ತಕ್ಕಂಥ ಮೂರ್ಖತನ ಕೇಂದ್ರದಲ್ಲಿರ್ತಕ್ಕಂಥ ಆಡಳಿತಾರೂಢ ಬಿಜೆಪಿ ಸರ್ಕಾರ ಇದಕ್ಕೆ ನಾಚಿಕೆ ಇಲ್ಲದಂತಾಗಿದೆ. ಮಾತಾಡ್ತಾರೆ. ಏನವರಿಗೆ ಮಹಾತ್ಮ ಗಾಂಧೀಜಿ ಅವರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಇದ್ದಾಗ ಸನ್ಮಾನ್ಯ ನಮ್ಮ ಕಾಂಗ್ರೆಸ್ ಪಕ್ಷದ ಜ್ಯೇಷ್ಠ ನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರ ನಿರ್ದೇಶನ ಮತ್ತು ಮಾರ್ಗದರ್ಶನದಲ್ಲಿ ಮನ್ರೇಗಾ ಈ ಉದ್ಯೋಗ ಖಾತ್ರಿ ಯೋಜನೆ ರದ್ದುಗೊಳಿಸಿ ವಿಜಯರಾಮ್ಜಿ ಯೋಜನೆ ಆಗುವಂಥ ಒಂದು ಕಾರ್ಯಕ್ರಮನ ಈ ದೇಶದ ಬಿಜೆಪಿ ಸರ್ಕಾರ ಜಾರಿಗೊಳಿಸಿದ ಅದರ ವಿರುದ್ಧವಾಗಿ ಪಾದಯಾತ್ರೆ ಮುಖಾಂತರ ನಸಲಾಪುರದಿಂದ ರಾಯಬಾಗ್ವರೆಗೆ ಪಾದಯಾತ್ರೆ ಮುಖಾಂತರ ಆಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಹಿರಿಯರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ವೇದಿಕೆ ಮೇಲಿದ್ದಂಥ ಸಹೋದರಿ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತ್ತು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ ಹಾಗೂ ಚಿಕ್ಕೋಡಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ನಿರ್ಮಲಾ ಪಾಟೀಲ್ ಅವರೇ, ಶಿವು ಪಾಟೀಲ್ ಅವರೇ, ಸಿದ್ದು ಬಂಡ್ಗಾರ್ ಅವರೇ, ಅರ್ಜುನ್ ಬಂಡ್ಗಾರ್ ಅವರೇ, ಅರ್ಜುನಣ್ಣ ನಾಯ್ಕೋಡೆ ಅವರೇ, ಅಪ್ಪಸಮ್ಮ ಕುರುಗುಡೆ ಅವರೇ, ಹಾಜಿ ಮುಲ್ಲಾ ಅವರೇ, ಸಿದ್ದರಾಮಣ್ಣ ಪೂಜಾರಿ ಅವರೇ, ವಸಂತನ ಕಡಿಗಾರ್ ಅವರೇ ಹಾಗೂ ದಿಲೀಪ್ ಜಮಾದಾರ್ ಅವರೇ, ಸತ್ತಾರ್ ಮುಲ್ಲಾ ಅವರೇ, ಒಂದು ಸ್ವಲ್ಪ ಎಲ್ಲ ಹೇಳ್ತಾನೆ ಹಾಗೂ ರುದ್ರಪ್ಪನ ಸಂಗಾಪುಳ ಅವರೇ, ಶಂಕರಗೌಡ ಪಾಟೀಲ್ ಅವರೇ, ಶಿವಮರ್ಯಾರ್ ಅವರೇ, ಅಕ್ಷಯ್ ವೀರ್ಮುಖ ಅವರೇ, ಮತ್ತೊಮ್ಮೆ ಸಿದ್ದಣ್ಣ ಬಂಡಗಾರ್ ಅವರೇ ಹಾಗೂ ಇಲ್ಲೆಲ್ಲ ಸೇರಿದಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರೇ. ಚಿಂಗ್ಳೆ ಸರ್ ಅವ್ರಿಗೆ ಒಂದು ವಿಷಯ ಹೇಳ್ತಾನೆ. ಯಾಕಂದ್ರೆ ನಾವು ರಾಯಬಾಗ ಮತಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು, ಎಲ್ಲ ನಮ್ಮ ನಾಯಕರು. ನಾ ಯಾವತ್ತು ಇವತ್ತಿನ ಮೀಟಿಂಗ್ ಐತಿ ಅಥವಾ ವಿಷಯ ಐತಿ, ನಾ ಯಾವತ್ತು ಯಾರಿಗೂ ಇಂಟಿಮೇಷನ್ ಮಾಡಂಗಿಲ್ಲ. ನಾವೇನು ಹೇಳ್ತೇವೆ ಎಲ್ಲರಿಗೂ, ನಾಳೆ 10 ಗಂಟೆ ರಾಯಬಾಗ ಕಾಂಗ್ರೆಸ್ ಆಫೀಸ್ಗೆ ಬರ್ಬೇಕಂತ ಹೇಳಿ ಹೋಗ್ತಾರೆ. ಇವತ್ತಿಗೂ ಯಾವ ನಮ್ಮ ಲೀಡರ್ ಆಗಲಿ, ಯಾವ ನಾಯಕರಾಗಲಿ ಏನು ಕೆಲಸ ಯಾಕೆ ಬರಬೇಕು ಯಾವತ್ತು ನಮ್ಮನ್ನು ಕೇಳಿ 10 ಗಂಟೆಗೆ ಬರಬೇಕು, 10 ಗಂಟೆಗೆ ಹೆಸರು. ಯಾಕಂದ್ರೆ 20 ವರ್ಷ ಆಯ್ತು ಈ ಕಾಂಗ್ರೆಸ್ ಪಕ್ಷದಲ್ಲಿ ನಾ MLA ಇದ್ರೂ ಕೂಡ ಇಲ್ಲಾದ್ರೂ ಕೂಡ ಇವತ್ತು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನಪ್ರಿಯ ಸಂಸದರಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರ ನೇತೃತ್ವದಲ್ಲಿ ಚಿಕ್ಕೋಡಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದಂಥ ಹಾಗೂ ಬೋಡಾ ಅಧ್ಯಕ್ಷರಾದಂಥ ಶ್ರೀ ಲಕ್ಷ್ಮಣರಾವ್ ಚಿಂಗ್ರೆ ಸರ್ ಅವರು, ಅವ್ರ ಜೊತೆಗೆ ರಾಯಬಾಗದ ಕಾಂಗ್ರೆಸ್ ಮುಖಂಡರಾದಂಥ ಮಹಾವೀರಣ್ಣ ಮೋದಿ ಅವರು ಹಾಗೂ ಇನ್ನುಳಿದ ಎಲ್ಲ ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ತಾವಿವತ್ತು ನಸಲಾಪುರದಿಂದ ಇಲ್ಲಿವರೆಗೆ ಪಾದಯಾತ್ರೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಏನೊಂದು ಹೊಸ ನೀತಿಯನ್ನು ಜಾರಿಗೆ ತಂದಿದೆ. MG ನರೇಗಾ ಏನಿತ್ತು ಅದರ ಹೆಸರನ್ನು ಬದಲಾವಣೆ ಮಾಡುವಂಥ ಒಂದು ನೀತಿಯನ್ನು ಜಾರಿಗೆ ತರ್ತಾ ಇದೆ. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಮಹಾವೀರ್ ಮೋಹಿತೆ ಅವರು ಮಾತನಾಡಿದರು. ನಂತರ ಮಾನ್ಯ ತಹಸೀಲ್ದಾರ್ ರಾಯಭಾಗ ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಭಾರತ ಮುರಗುಂಡೆ, TV 24 ಕನ್ನಡ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.